ಜಸ್ಟ್ 30 ನಿಮಿಷ 30 ಜಿಲ್ಲೆ ಸಮಗ್ರ ಚಿತ್ರಣ. ನಮಸ್ಕಾರ. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ರಾಜ್ಯ ದೇಶ ವಿದೇಶಗಳಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಸಂಪೂರ್ಣ ಸುದ್ದಿಯನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಚೀನಾ ಕೊರಿಯಾದಲ್ಲಿ ರಣಕೇಕೆಯನ್ನ ಹಾಕ್ತಾ ಇರುವಂತಹ ಕೊರೋನಾ ಈಗ ಕರ್ನಾಟಕಕ್ಕೂ ಕಾಲಿಟ್ಟಿದೆ. ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದಂತ ಟೆಕ್ಕಿ ಒಬ್ಬರಲ್ಲಿ ಕೊರೋನಾ ಸೋಂಕು ಇರೋದು ದೃಢಪಟ್ಟಿದೆ. ತೆಲಂಗಾಣ ಮೂಲದ ಟೆಕ್ಕಿ ಬೆಂಗಳೂರಿನ ಕಂಪನಿಯೊಂದರಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಕೆಲಸದ ನಿಮಿತ್ತ ದುಬೈಗೆ ಹೋಗಿದ್ದಾಗ ಅಲ್ಲಿ ಹಾಂಕಾಂಗ್ ಎಂಜಿನಿಯರ್ಗಳ ಜೊತೆಗೆ ಕೆಲಸವನ್ನ ಮಾಡಿದ್ರು. ಅಲ್ಲಿಂದ ವಾಪಸ್ ಬಂದಾಗ ಬೆಂಗಳೂರಿನ ಟೆಕ್ಕಿಗೆ ಸೋಂಕು ಇರೋದು ಪತ್ತೆ ಆಗಿದೆ. ಮೂಲತಃ ಹೈದರಾಬಾದ್ನ ಈ ಟೆಕ್ಕಿ ಹೈದರಾಬಾದ್ಗೆ ತೆರಳಿದ ನಂತರ ಜ್ವರ ಮತ್ತು ಕೆಮ್ಮು ಅಂತ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ರು. ಈ ವೇಳೆ ಕೊರೋನಾ ಶಂಕೆ ಮೇಲೆ ಗಾಂಧಿ ಆಸ್ಪತ್ರೆಗೆ ಕಳಿಸಲಾಗಿತ್ತು. ರಕ್ತ ಪರೀಕ್ಷೆಯಲ್ಲಿ ಕೊರೋನಾ ವೈರಸ್ ತಗುಲಿರುವುದು ಖಚಿತವಾಗಿದೆ. ಇದೀಗ ಟೆಕ್ಕಿ ಜೊತೆ ಇದ್ದ ಎಲ್ಲರನ್ನೂ ಕೂಡ ಪರೀಕ್ಷೆಗೆ ಒಳಪಡಿಸಲಾಗ್ತಾ ಇದೆ. ಬೆಂಗಳೂರಿನಿಂದ ಬಸ್ನಲ್ಲಿ ತೆರಳಿದಾಗ ಹಲವರ ಜೊತೆ ಟೆಕ್ಕಿ ಸಂಭಾಷಣೆಯನ್ನ ಮಾಡಿದ್ರು. ಈಗ ಬಸ್ನಲ್ಲಿದ್ದಂತ 27 ಪ್ರಯಾಣಿಕರನ್ನ ಪತ್ತೆ ಹಚ್ಚಿ ಪರೀಕ್ಷೆಯನ್ನ ಮಾಡಿಸಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವ್ಯಕ್ತಿಯನ್ನ ಪರೀಕ್ಷೆಗೆ ಒಳಪಡಿಸಿಲ್ಲ ಅಂತ ರಾಜೀವ್ ಗಾಂಧಿ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಸಿ ನಾಗರಾಜ್ ನ್ಯೂಸ್ 18 ಕನ್ನಡಕ್ಕೆ ಸ್ಪಷ್ಟಪಡಿಸಿದ್ದಾರೆ. गांधी हॉस्पिटल को आया था। रात में उनको टेस्ट करने के बाद कोविड-19 पॉजिटिव रिपोर्ट आया था। वो हांगकांग कंट्री के जो सिटीजन्स है उन लोग से मिलकर काम करेंगे। डायरेक्ट बेंगलुरु आया था। 4 दिन के बाद ನಿರ್ಭಯ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣದ 4 ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ ಜಾರಿಯನ್ನ ದೆಹಲಿಯ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯ ಮತ್ತೆ ಮುಂದೂಡಿದೆ. ಇಂದು 4 ಆರೋಪಿಗಳಿಗೆ ದೆಹಲಿಯ ತಿಹಾರ್ ಜೈಲಿನಲ್ಲಿ ಗಲ್ಲು ಶಿಕ್ಷೆ ನಿಗದಿಯಾಗಿತ್ತು. ಆದರೆ ಈಗ 3ನೇ ಬಾರಿಗೆ ಶಿಕ್ಷೆ ಜಾರಿ ಮುಂದಕ್ಕೆ ಹೋಗಿದೆ. ಅಪರಾಧಿಗಳಲ್ಲಿ ಒಬ್ಬನಾದಂತಹ ಪವನ್ ಗುಪ್ತಾ ರಾಷ್ಟ್ರಪತಿಗೆ ದಯಾಮರಣಕ್ಕೆ ಅರ್ಜಿಯನ್ನು ಸಲ್ಲಿಸಿರುವುದರಿಂದ ಗಲ್ಲು ಶಿಕ್ಷೆ ಮುಂದೆ ಹೋಗಿದೆ. ಕೈದಿಗಳ ನಿಯಮಾವಳಿಗಳ ಪ್ರಕಾರ ಗಲ್ಲು ಶಿಕ್ಷೆಗೆ ಗುರಿಯಾದಂತಹ ಯಾವುದೇ ಅಪರಾಧಿಯ ಕ್ಷಮಾದಾನ ಅರ್ಜಿ ತಿರಸ್ಕಾರಗೊಂಡ್ರೆ ಅಪರಾಧಿಗೆ ಅಂದಿನಿಂದ 14 ದಿನಗಳ ಕಾಲಾವಕಾಶವನ್ನ ನೀಡಬೇಕು. ಇದೇ ಕಾರಣಕ್ಕೆ ನ್ಯಾಯಾಲಯ ಗಲ್ಲು ಶಿಕ್ಷೆ ಜಾರಿಯನ್ನ ತಡೆ ಹಿಡಿದಿದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಈ ಹಿಂದೆ ಹೊರಡಿಸಿದ್ದಂತ ಡೆತ್ ವಾರೆಂಟ್ಗೆ ತಡೆಯಾಜ್ಞೆಯನ್ನ ನೀಡಿದ್ದು ಹೊಸದಾಗಿ ಡೆತ್ ವಾರೆಂಟ್ ಜಾರಿ ಮಾಡುವಂತೆ ಸೂಚನೆಯನ್ನ ನೀಡಿದೆ. ನ್ಯಾಯಾಂಗ ಮತ್ತು ಸಾಂವಿಧಾನಿಕವಾದಂತಹ ಎಲ್ಲಾ ಅವಕಾಶಗಳು ಪೂರ್ಣಗೊಂಡಿರುವಂತಹ ಅಪರಾಧಿಗಳಿಗೆ ಪ್ರತ್ಯೇಕವಾಗಿ ಗಲ್ಲು ಶಿಕ್ಷೆ ಜಾರಿ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ಕೋರಿ ಕೇಂದ್ರ ಮತ್ತು ದೆಹಲಿ ಸರ್ಕಾರ ಸಲ್ಲಿಸಿರುವಂತಹ ಅರ್ಜಿಯನ್ನ ವಿಚಾರಣೆ ಸುಪ್ರೀಂ ಕೋರ್ಟ್ ನಾಳೆಗೆ ನಿಗದಿ ಮಾಡಿದೆ. ಸ್ವಾತಂತ್ರ್ಯ ಹೋರಾಟಗಾರ ಎಚ್.ಎಸ್. ದೊರೆಸ್ವಾಮಿ ಕುರಿತು ಬಿಜೆಪಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನೀಡಿರುವಂತಹ ಹೇಳಿಕೆ ವಿಧಾನಮಂಡಲದ ಉಭಯ ಸದನಗಳಲ್ಲಿ ವಾಕ್ಸಮರಕ್ಕೆ ಕಾರಣವಾಗಿ ಕಲಾಪ ಸಂಪೂರ್ಣವಾಗಿ ಬಲಿಯಾಗಿದೆ. 2ನೇ ದಿನವಾದ ಇಂದೂ ಕೂಡ ಸದನದಲ್ಲಿ ಯತ್ನಾಳ್ ಉಚ್ಚಾಟನೆಗೆ ಕಾಂಗ್ರೆಸ್ ಆಗ್ರಹಿಸಲಿದೆ. ಈ ಮೂಲಕ ಇವತ್ತಿನ ದಿನದ ಕಲಾಪವನ್ನ ಕೂಡ ಸಂಪೂರ್ಣವಾಗಿ ಗದ್ದಲ ಕೋಲಾಹಲದಲ್ಲಿ ಮುಳುಗಿಸಲಿಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ. ಕಲಾಪಕ್ಕೂ ಮುನ್ನ ಕಾಂಗ್ರೆಸ್ ಶಾಸಕಾಂಗ ಸಭೆ ನಡೆಯಲಿದ್ದು ಸದನದಲ್ಲಿ ಇವತ್ತು ಹೋರಾಟ ಹೇಗಿರಬೇಕು ಎಂಬುದರ ಬಗ್ಗೆ ಚರ್ಚೆ ನಡೆಯಲಿದೆ. ಇನ್ನು ಸಂವಿಧಾನ ಬದಲಿಸಬೇಕು ಅನ್ನೋ ಬಿಜೆಪಿ ಮುಖಂಡರ ಹೇಳಿಕೆ ವಿಚಾರವನ್ನ ಕಾಂಗ್ರೆಸ್ ಸದನದ ಮುಂದಿಡಲಿಕ್ಕೆ ನಿರ್ಧಾರವನ್ನು ಮಾಡಿದೆ. ಗಾಂಧಿ, ಅಂಬೇಡ್ಕರ್, ದೊರೆಸ್ವಾಮಿ ಸೇರಿದಂತೆ ಸ್ವಾತಂತ್ರ್ಯ ಹೋರಾಟಗಾರರ ವಿರುದ್ಧ ಬಿಜೆಪಿಗರು ಆಡಿದಂತ ಮಾತುಗಳನ್ನ ಇಟ್ಕೊಂಡು ಸರ್ಕಾರದ ಮೇಲೆ ಮುಗಿಬೀಳಲಿಕ್ಕೆ ಸಿದ್ಧತೆಯನ್ನ ನಡೆಸಿದೆ. ಇತ್ತ ಸಾವರ್ಕರ್ ಬಗ್ಗೆ, ಪ್ರಧಾನಿ ಮೋದಿ ಬಗ್ಗೆ ಕಾಂಗ್ರೆಸ್ಸಿಗರು ಆಡಿರುವಂತಹ ಮಾತುಗಳನ್ನ ಇಟ್ಕೊಂಡು ವಿಪಕ್ಷಕ್ಕೆ ತಿರುಗೇಟನ್ನು ನೀಡಲಿಕ್ಕೆ ಆಡಳಿತ ಪಕ್ಷ ಕೂಡ ಸಜ್ಜಾಗಿದೆ. ದೊರೆಸ್ವಾಮಿ ಅವರು ಶತಾಯುಷಿ 107 ವರ್ಷ ಇರ್ತಕ್ಕಂಥವ್ರು. ಅವ್ರ ಬಗ್ಗೆ ಸ್ವಾತಂತ್ರ್ಯ ಹೋರಾಟಗಾರರು ಅವ್ರು ಇಟ್ಸ್ ಎ ನೋನ್ ಫ್ಯಾಕ್ಟ್ ಫಾರ್ ದಿ ಎಂಟೈರ್ ಕಂಟ್ರಿ. ಈಸ್ ಎ ಫ್ರೀಡಮ್ ಫೈಟರ್ ಅಂತ ಸ್ಪಷ್ಟವಾಗಿ ಈಗ ಒಂದೇ ನಿಮಿಷ ತಾವು ಒಂದೇ ನಿಮಿಷ ಸಮಾಧಾನ ಒಂದೇ ನಿಮಿಷ ಕೂತ್ಕೊಳ್ಳಿ. ಒಂದೇ ನಿಮಿಷ ನಾನು ಮಾತಾಡ್ತೀನಿ. ಅಲ್ಲ ಒಂದೇ ನಿಮಿಷ ತಾವು ಯಡಿಯೂರಪ್ಪ ಸರ್ಕಾರದ ಮೊದಲ ಬಜೆಟ್ ಅಧಿವೇಶನದಲ್ಲಿ 8 ವಿಧೇಯಕಗಳು ಮಂಡನೆಯಾಗಿವೆ. ಕರ್ನಾಟಕ ಭೂ ಸುಧಾರಣೆಗಳ ತಿದ್ದುಪಡಿ, ರಾಜ್ಯ ವಿಶ್ವವಿದ್ಯಾಲಯಗಳ ತಿದ್ದುಪಡಿ ವಿಧೇಯಕ ಮಂಡನೆ ಆಗಿದೆ. ಕಂದಾಯ ಸಚಿವ ಆರ್ ಅಶೋಕ್ ವಿಧೇಯಕವನ್ನು ಮಂಡಿಸಿದ್ರು. ರಾಜ್ಯ ವಿಶ್ವವಿದ್ಯಾಲಯಗಳ ತಿದ್ದುಪಡಿ ವಿಧೇಯಕ, ಕರ್ನಾಟಕ ರೇಸ್ ಕೋರ್ಸ್ಗಳಿಗೆ ಪರವಾನಗಿ ನೀಡುವಂತೆ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಪುರಸಭೆಗಳ ತಿದ್ದುಪಡಿ ವಿಧೇಯಕ ಸೇರಿದಂತೆ ಇತರ ವಿಧೇಯಕಗಳು ಮಂಡನೆ ಆಗಿವೆ. ಬಜೆಟ್ ಅಧಿವೇಶನದ ಬಳಿಕ ಮತ್ತೆ ಸಚಿವ ಸಂಪುಟ ವಿಸ್ತರಣೆ ಆಗಲಿದೆ. ವಿಸ್ತರಣೆ ವೇಳೆ 3 ಸಚಿವ ಸ್ಥಾನವನ್ನು ನೀಡಲಿಕ್ಕೆ ಸಿಎಂ ಯಡಿಯೂರಪ್ಪ ನಿರ್ಧಾರವನ್ನು ಮಾಡಿದ್ದಾರೆ. ಖಾಲಿರುವಂತಹ ಒಟ್ಟು 6 ಸಚಿವ ಸ್ಥಾನಗಳ ಪೈಕಿ ಬಜೆಟ್ ಅಧಿವೇಶನ ಮುಗಿದ ಕೂಡಲೇ 3 ಸ್ಥಾನಗಳನ್ನು ಭರ್ತಿ ಮಾಡಲಾಗುತ್ತೆ ಅಂತ ಮೂಲಗಳು ತಿಳಿಸಿದೆ. ಅನ್ಯ ಪಕ್ಷಗಳಿಂದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಬಂದವರ ಪೈಕಿ ಇನ್ನೂ 2 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಬೇಕಿದೆ. ಹೀಗಾಗಿ 3 ಸಚಿವ ಸ್ಥಾನಗಳನ್ನು ಖಾಲಿ ಉಳಿಸಿಕೊಳ್ಳಲಾಗುವುದು ಅಂತ ಸಿಎಂ ತಿಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ.
ದೆಹಲಿಯಲ್ಲಿ ನಡೆದಂತ ಹಿಂಸಾಚಾರ ನಿಯಂತ್ರಿಸದ ಗೃಹ ಸಚಿವ ಅಮಿತ್ ಶಾ ಕೂಡಲೇ ರಾಜೀನಾಮೆ ನೀಡಬೇಕು ಅಂತ ವಿರೋಧ ಪಕ್ಷಗಳ ಸದಸ್ಯರು ಒತ್ತಾಯಿಸಿದ್ದಾರೆ. ಇಂದು ಸಹ ಕಲಾಪ ಆರಂಭವಾಗುತ್ತಿದ್ದಂತೆ ಕಾಂಗ್ರೆಸ್ ದೆಹಲಿ ಗಲಭೆ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಿ ಅಂತ ಸ್ಪೀಕರ್ ಓಂ ಬಿರ್ಲಾ ಅವರ ಬಳಿ ನಿರ್ಣಯವನ್ನ ಮಂಡಿಸಲಿದ್ದಾರೆ. ಆದರೆ ಸ್ಪೀಕರ್ ಚರ್ಚೆಗೆ ಅವಕಾಶವನ್ನ ಕೊಡುವಂತ ಚಾನ್ಸಸ್ ಕಡಿಮೆ ಇದೆ. ಚರ್ಚೆಗೆ ಅವಕಾಶ ಕೊಡದಿದ್ರೆ ವಿರೋಧ ಪಕ್ಷದ ಸದಸ್ಯರು ಮತ್ತೆ ಪ್ರತಿಭಟನೆಯನ್ನ ಮಾಡಲಿದ್ದಾರೆ. ಅಮಿತ್ ಶಾ ರಾಜೀನಾಮೆಗೆ ಆಗ್ರಹಿಸಲಿದ್ದಾರೆ. ಹೀಗಾಗಿ ಇಂದು ಸಹ ಸಂಸತ್ ಕಲಾಪ ನಡೆಯೋದು ಡೌಟು. ದೆಹಲಿ ಗಲಭೆ ಸಂಬಂಧ ಪ್ರಚೋದನಾಕಾರಿ ಭಾಷಣವನ್ನ ಮಾಡುವ ರಾಜಕಾರಣಿಗಳ ಮೇಲೆ ಎಫ್ಐಆರ್ ದಾಖಲಿಸುವಂತೆ ಕೋರಿ ಸುಪ್ರೀಂಗೆ ಅರ್ಜಿಯನ್ನ ಸಲ್ಲಿಸಲಾಗಿದೆ. ದೆಹಲಿ ಹಿಂಸಾಚಾರಕ್ಕೆ ಬಿಜೆಪಿ ನಾಯಕರಾದಂಥ ಅನುರಾಗ್ ಸಿಂಗ್ ಠಾಕೂರ್, ಪರವೇಶ್ ವರ್ಮಾ, ಕಪಿಲ್ ಮಿಶ್ರಾ ಹಾಗೂ ಅಭಯ್ ವರ್ಮಾ ಅವರ ದ್ವೇಷ ಭಾಷಣಗಳೇ ಕಾರಣ ಅಂತ ಆರೋಪಿಸಲಾಗಿದೆ. ನಾಳೆ ಈ ಸಂಬಂಧ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದೆ. ದೆಹಲಿಯ ಸಂತ್ರಸ್ತರು ಸಲ್ಲಿಸಿದಂತ ಅರ್ಜಿ ಪರಿಶೀಲಿಸಿದ ಮುಖ್ಯ ನ್ಯಾಯಮೂರ್ತಿ ಎಸ್.ಎ. ಬೋಬ್ಡೆ ಪೀಠ ನಾಳೆ ವಿಚಾರಣೆ ನಡೆಸುವುದಾಗಿ ತಿಳಿಸಿದೆ. ಹಿಂಸೆ ತಡೆಯುವುದು ಸರ್ಕಾರದ ಕೆಲಸ. ಕೋರ್ಟ್ಗಳು ಹಿಂಸೆ ತಡೆಗೆ ಸನ್ನದ್ಧವಾಗಿಲ್ಲ. ನಾವು ಆ ಕೆಲಸ ಮಾಡಲಾಗದು ಅಂತ ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ದಾರೆ. ಕೋಲ್ಕತ್ತಾದ ಶಾಹಿದ್ ಮಿನಾರ್ ಮೈದಾನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಭೆಗೂ ಮುನ್ನ ದೇಶದ್ರೋಹಿಗಳನ್ನ ಗುಂಡಿಕ್ಕಿ ಅನ್ನೋ ಘೋಷಣೆಗಳು ಕೇಳಿಬಂದಿದ್ವು. ಹೀಗೆ ವಿವಾದಾತ್ಮಕ ಘೋಷಣೆಗಳನ್ನ ಕೂಗಿದಂತ 3 ಪ್ರಮುಖ ಆರೋಪಿಗಳನ್ನ ಬಂಧಿಸುವಲ್ಲಿ ಕೋಲ್ಕತ್ತಾ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈ ಬೆನ್ನಲ್ಲೇ ದೇಶದ್ರೋಹಿಗಳಿಗೆ ಗುಂಡಿಕ್ಕಿ ಎಂದು ಮೊಳಗಿದಂತ ಘೋಷಣೆಯನ್ನ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಖಂಡಿಸಿದ್ದಾರೆ. ನೀವು ಗೋಲಿಮಾರ್ ಎಂದು ಘೋಷಣೆ ಕೂಗಿದ್ರೆ ಸಹಿಸಲು ಇದು ದೆಹಲಿ ಅಲ್ಲ, ಇದು ಪಶ್ಚಿಮ ಬಂಗಾಳ ಅಂತ ಖಡಕ್ ಆಗಿ ಸಂದೇಶವನ್ನು ರವಾನಿಸಿದ್ದಾರೆ. ಕೋಲ್ಕತ್ತಾದ ಬೀದಿಗಳಲ್ಲಿ ಗೋಲಿ ಮಾರೋ ಎಂದು ಘೋಷಣೆ ಕೂಗಿರುವುದು ಖಂಡನೀಯ. ಹೀಗೆ ದರ್ಪ ತೋರಿದ್ರೆ ಸಹಿಸಲು ಆಗಲ್ಲ. ಯಾರಾದ್ರೂ ಗೋಲಿ ಮಾರ್ ಎಂದು ರಾಜ್ಯದ ಶಾಂತಿ ಕದಡುವ ಹೇಳಿಕೆ ನೀಡಿದ್ರೆ ರಾಜ್ಯದ ಕಾನೂನು ತನ್ನ ಕರ್ತವ್ಯ ನಿರ್ವಹಿಸಲಿದೆ ಅಂತ ಹೇಳಿದ್ದಾರೆ. ವಿವಾದದ ಕಿಚ್ಚು ಹೊತ್ತಿಸಿ ದೇಶದಾದ್ಯಂತ ಹಿಂಸಾಚಾರಕ್ಕೆ ಕಾರಣವಾಗಿದ್ದ ಫ್ರೀ ಕಾಶ್ಮೀರ ಕೂಗು ಮತ್ತೆ ಬೆಂಗಳೂರಿನಲ್ಲಿ ಕೇಳಿ ಬಂದಿದೆ. ಶಿವಾಜಿನಗರದಲ್ಲಿ ಕಿಡಿಗೇಡಿಗಳು ಗೋಡೆ ಮೇಲೆ ಫ್ರೀ ಕಾಶ್ಮೀರ್ ಅಂತ ಬರೆದಿದ್ದಾರೆ. ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಪ್ರತಿಮೆಯ ಬಳಿ ಎನ್ಸಿಸಿ ಕಾಂಪೌಂಡ್ ವಾಲ್ ಮೇಲೆ ಸಿಎಎ ವಿರೋಧಿ ಬರಹ ಇದ್ದು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧವೂ ಕೂಡ ಬರಹವಿದೆ. ಕೆಲ ದಿನಗಳ ಹಿಂದೆ ಕಿಡಿಗೇಡಿಗಳು ಬರಹವನ್ನ ಬರೆದಿದ್ದಾರೆ. ಮಾಧ್ಯಮಗಳಲ್ಲಿ ವರದಿ ಬರ್ತಿದ್ದಂತೆ ಎಚ್ಚೆತ್ತಂತ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಸಿಬ್ಬಂದಿ ಬರಹಗಳಿಗೆ ಬಣ್ಣವನ್ನ ಬಳಿದಿದ್ದಾರೆ. ಕಿಡಿಗೇಡಿಗಳ ಪತ್ತೆಗೆ ಪೊಲೀಸರು ಬಲೆಯನ್ನ ಬೀಸಿದ್ದಾರೆ. ಹಲಸೂರು ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮಾಡ್ತೀವಿ. ಆದಷ್ಟು ಬೇಗ ಆರೋಪಿಗಳನ್ನು ಪತ್ತೆ ಮಾಡ್ತೀವಿ. ಅದನ್ನು ಕರ್ನಾಟಕ ಓಪನ್ ಪ್ಲೇಸಸ್ ಡಿಸ್ಫಿಗರ್ಮೆಂಟ್ ಆ್ಯಕ್ಟ್ ಕಾಯ್ದೆಯಲ್ಲಿ ನಾವು ಪ್ರಕರಣ ದಾಖಲು ಮಾಡ್ಕೊತಾ ಇದ್ದೀವಿ. ಕೋಲಾರದಲ್ಲಿ ಕಾಡಾನೆಗಳ ಅಟ್ಟಹಾಸಕ್ಕೆ 2 ಬಲಿಯಾಗಿದ್ದಾರೆ. ಕಾಡಾನೆ ದಾಳಿಯಿಂದ 48 ವರ್ಷದ ಅರಣ್ಯ ಇಲಾಖೆ ಸಿಬ್ಬಂದಿ ಗುಟ್ಟು ಮುನಿಯಪ್ಪ ಹಾಗೂ 35 ವರ್ಷದ ಆಟೋ ಚಾಲಕ ಆನಂದ್ ಕಾಡಾನೆ ದಾಳಿಗೆ ಸಾವನ್ನಪ್ಪಿದ್ದಾರೆ. ಕಾಡಾನೆ ದಾಳಿಯಿಂದ ತೀವ್ರವಾಗಿ ಗಾಯಗೊಂಡಿದ್ದ 2ರನ್ನ ಕೋಲಾರ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಯಿತು. ಚಿಕಿತ್ಸೆ ಫಲಿಸದೆ 2 ಅಸುನೀಗಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ನೋಟವೇ ಗ್ರಾಮದ ಬಳಿ 20ಕ್ಕೂ ಹೆಚ್ಚು ಕಾಡಾನೆಗಳು ದಾಳಿಯನ್ನು ನಡೆಸಿದ್ವು. ಕಾಡಾನೆಗಳನ್ನು ಓಡಿಸಲಿಕ್ಕೆ ಅರಣ್ಯ ಇಲಾಖೆ ಕಾರ್ಯಾಚರಣೆಯನ್ನು ನಡೆಸಿತ್ತು. ಈ ವೇಳೆ 2 ಸಾವನ್ನಪ್ಪಿದ್ದಾರೆ. ಇನ್ನು ಮೃತರ ಕುಟುಂಬಕ್ಕೆ ಅರಣ್ಯ ಇಲಾಖೆ ಸಚಿವ ಆನಂದ್ ಸಿಂಗ್ ತಲಾ 7,50,000 ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಅರಣ್ಯ ಇಲಾಖೆಯಲ್ಲಿ ವಾಚರ್ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿ ಈಗ ಅಧಿಕಾರಿಗಳು ನನಗೆ ಮಾಹಿತಿ ಕೊಟ್ಟಿದ್ದಾರೆ. ಈಗ ನಮ್ಮ ಇಲಾಖೆ ವತಿಯಿಂದನೂ ಪರಿಹಾರ ಏನು ಕೊಡಬೇಕು ಅನ್ನೋದನ್ನ ಅದು ಚರ್ಚೆ ಮಾಡಿ ಪರಿಹಾರವನ್ನು ಘೋಷಣೆ ಮಾಡ್ತೀವಿ. ಇತ್ತ ತುಮಕೂರಿನಲ್ಲಿ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ಸರ್ಕಸ್ ಅನ್ನ ಮಾಡ್ತಾ ಇದೆ. ಶೂಟ್ ಅಂಡ್ ಸೈಟ್ ಆರ್ಡರ್ ಸಿಗದ ಕಾರಣ ಜೀವಂತವಾಗಿ ಹಿಡಿಲಿಕ್ಕೆ 2ನೇ ದಿನವೂ ಕೂಡ ಕಾರ್ಯಾಚರಣೆ ನಡೆಸ್ತಾ ಇದೆ. 4 ಚಿರತೆಗಳು ಕ್ಯಾಮೆರಾ ಟ್ರಾಪ್ನಲ್ಲಿ ಸೆರೆ ಆಗಿವೆ. ಬೈಚೇನಹಳ್ಳಿ ಸುತ್ತಮುತ್ತ ಇದೇ ಜಾಡು ಬೆನ್ನತ್ತಿ ಅರಣ್ಯ ಇಲಾಖೆ ಕೋಂಬಿಂಗ್ ಅನ್ನು ನಡೆಸ್ತಾ ಇದೆ. ಬಂಡೀಪುರ, ಹಾಸನ, ತುಮಕೂರು ಅರಣ್ಯಾಧಿಕಾರಿಗಳು, ಅರವಳಿಕೆ ತಜ್ಞರು ಟೀಮ್ನಲ್ಲಿದ್ದಾರೆ. ಒಟ್ಟು 20 ಬೋನುಗಳನ್ನು ಇರಿಸಲಾಗಿದೆ. ಚಿರತೆ ಸೆರೆ ಹಿಡಿಲಿಕ್ಕೆ ಹಗಲು ರಾತ್ರಿ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳ ನೇಮಕಾತಿಗೆ ಕೆಪಿಎಸ್ಸಿ ನಡೆಸುವಂತ ಮುಖ್ಯ ಪರೀಕ್ಷೆಯಲ್ಲಿ ಐಚ್ಛಿಕ ವಿಷಯಗಳನ್ನು ಕೈಬಿಡಲಿಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ತಲಾ 250 ಅಂಕಗಳ 2 ಪತ್ರಿಕೆಗಳನ್ನು ಕೈಬಿಡಲಿಕ್ಕೆ ನಿರ್ಧಾರವನ್ನು ಮಾಡಿದೆ. ಹೀಗಾಗಿ ಒಟ್ಟು 1,750 ಅಂಕಗಳಿಗೆ ನಡೀತಾ ಇದ್ದಂಥ ಮುಖ್ಯ ಪರೀಕ್ಷೆಯಲ್ಲಿ 500 ಅಂಕ ಕಡಿತಗೊಂಡು 1,250 ಅಂಕಗಳಿಗೆ ನಿಗದಿ ಆಗಲಿದೆ. ಅಲ್ಲದೆ ಈವರೆಗೆ 200 ಅಂಕಗಳಿಗೆ ನಡೀತಾ ಇದ್ದಂಥ ವ್ಯಕ್ತಿತ್ವ ಸಂದರ್ಶನ ಪರೀಕ್ಷೆಯನ್ನ 50 ಅಂಕಗಳಿಗೆ ಇಳಿಸಲಿಕ್ಕೆ ತೀರ್ಮಾನವನ್ನು ಮಾಡಿದೆ. ವ್ಯಕ್ತಿತ್ವ ಪರೀಕ್ಷೆಯಲ್ಲಿ ಅಭ್ಯರ್ಥಿ ಗಳಿಸಿದಂಥ ಅಂಕ 80% ದಾಟಿದ್ರೆ ಅಥವಾ 40%ಕ್ಕಿಂತ ಕಡಿಮೆ ಆದರೆ ಸಂದರ್ಶನ ಮಂಡಳಿ ಸದಸ್ಯರು ಕಾರಣ ದಾಖಲಿಸಬೇಕಿದೆ. ಈ ಬಗ್ಗೆ ಕರ್ನಾಟಕ ಗೆಜೆಟೆಡ್ ಪ್ರೊಬೇಷನರಿ ನೇಮಕಾತಿ ನಿಯಮ 2020 ಕರಡು ಅಧಿಸೂಚನೆ ಹೊರಡಿಸಿದ್ದು ಆಕ್ಷೇಪಣೆಗೆ 15 ದಿನಗಳ ಅವಕಾಶವನ್ನು ನೀಡಲಾಗಿದೆ.
ರಾಜ್ಯ ಸರ್ಕಾರ ಸ್ವಚ್ಛತೆ ಮತ್ತು ಮೂಲಭೂತ ಸೌಕರ್ಯವನ್ನ ಕಲ್ಪಿಸಲಿಕ್ಕೆ ಕೋಟ್ಯಾಂತರ ರೂಪಾಯಿ ಬಿಡುಗಡೆಯನ್ನ ಮಾಡ್ತಾ ಇದೆ. ಅಧಿಕಾರಿಗಳು ಕೋಟ್ಯಾಂತರ ರೂಪಾಯಿ ವ್ಯಯಿಸಿ ಯಂತ್ರಗಳನ್ನ ಖರೀದಿಸಿದ್ದಾರೆ. ಆದರೆ ಆ ಯಂತ್ರಗಳು ಬಳಕೆಯಾಗದೆ ತುಕ್ಕು ಹಿಡಿದಿವೆ. ಬೀದರ್ ಜಿಲ್ಲೆಯ ಚಿಟಗುಪ್ಪ 2 ವರ್ಷಗಳ ಹಿಂದೆ ತಾಲೂಕು ಎಂದು ಘೋಷಿಸಲ್ಪಟ್ಟಂತ ಪಟ್ಟಣ. ಚಿಟಗುಪ್ಪ ಪಟ್ಟಣದ ಅಭಿವೃದ್ಧಿಗಾಗಿ ಸರ್ಕಾರದ ಅನುದಾನದಲ್ಲಿ ಖರೀದಿಸಲಾದಂಥ ದುಬಾರಿ ಯಂತ್ರಗಳು ಕಳೆದ 2 ವರ್ಷದಿಂದ ಬಳಸದೆ ನಿಷ್ಪ್ರಯೋಜಕವಾಗಿ ಬಿದ್ದಿವೆ. ಕಸ ವಿಲೇವಾರಿ ತಳ್ಳು ಗಾಡಿಗಳು, ಕಸ ವಿಂಗಡಣೆಯ ಡಬ್ಬಿಗಳು ಪುರಸಭೆ ಆವರಣದಲ್ಲೇ ತುಕ್ಕು ಹಿಡಿದು ಕೊಡಿತಾ ಇದ್ದಾವೆ. ಅಲ್ಲದೆ ಸಾಮಗ್ರಿ ಖರೀದಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಸ್ಥಳೀಯರು ಆರೋಪವನ್ನು ಮಾಡ್ತಿದ್ದಾರೆ. ಕಸ ವಿಂಗಡಣೆ ಮಾಡ್ಲಿಕ್ಕೆ ಮತ್ತು ಕಸ ಸಂಗ್ರಹ ಮಾಡ್ಲಿಕ್ಕೆ ಅಂತ ಕೋಟ್ಯಾಂತರ ರೂಪಾಯಿ ರಾಜ್ಯ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಖರೀದಿ ಮಾಡಿದಾರ. ಹಂಗೆ ಕಂಪೌಂಡ್ದಾಗ ಬಿದ್ದಾವ ಸರ್. ಒಟ್ಟು ಬಳಕೆ ಮಾಡ್ಕೊತಾ ಇಲ್ಲ, ಕಸ ವಿಂಗಡಣೆ ಮಾಡ್ತಾ ಇಲ್ಲ, ಕಸ ಸಂಗ್ರಹಣೆ ಮಾಡ್ತಾ ಇಲ್ಲ. ಒಟ್ಟು ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಕೋಟ್ಯಾಂತರ ರೂಪಾಯಿ ಸಾಮಗ್ರಿಗಳು ಅಂದ್ರೆ ಮೂಲೆ ಸೇರವ. ಇದಕ್ಕೆ ನನಗೆ ಅನಿಸಿದ ಪ್ರಕಾರ ಇದು ಒಂದು ವೇಳೆ ಅವ್ರು ಹೊರ ತಂದ್ರೆ ಅಂದ್ರೆ ಭ್ರಷ್ಟಾಚಾರ ಹೊರ ಬರ್ತವೆ ಅಂತೇಳಿ ಅವು ಮಷೀನ್. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಎನ್ಎಸ್ಎಲ್ ಸಕ್ಕರೆ ಕಾರ್ಖಾನೆಗೆ ಜಿಲ್ಲಾಡಳಿತ ಚಾಟಿಯನ್ನು ಬೀಸಿದೆ. ಬಾಕಿ ಉಳಿಸಿಕೊಂಡಿರುವಂತಹ 1.73 ಕೋಟಿ ರೂಪಾಯಿಯನ್ನ ಪಾವತಿಸುವಂತೆ ಜಿಲ್ಲಾ ಪಂಚಾಯಿತಿ ಸಿಇಒ ಪಿ ರಾಜ ಆದೇಶವನ್ನು ಮಾಡಿದ್ದಾರೆ. ಎನ್ಎಸ್ಎಲ್ ಸರ್ಕಾರಿ ಸಕ್ಕರೆ ಕಾರ್ಖಾನೆ ತೆರಿಗೆಯನ್ನೇ ಕಟ್ಟದೆ ವಂಚಿಸ್ತಾ ಇತ್ತು. ಈ ಬಗ್ಗೆ ನ್ಯೂಸ್ 18 ಕನ್ನಡ ವರದಿಯನ್ನು ಬಿತ್ತರಿಸುತ್ತಿದ್ದಂತೆ ಎಚ್ಚೆತ್ತುಕೊಂಡಂತ ಅಧಿಕಾರಿಗಳು ಮಾರ್ಚ್ 8ರೊಳಗಾಗಿ 1,23,29,098 ರೂಪಾಯಿ ತೆರಿಗೆಯನ್ನ ಪಾವತಿಸುವಂತೆ ಆದೇಶವನ್ನು ನೀಡಿದ್ದಾರೆ. ಬಟ್ ಇವಾಗ 1,71,00,000 ಮಾಡಿದ್ದಾರೆ. ಇವಾಗ ಅಷ್ಟಾದರೂ ಕಟ್ಟಿಸಿ ಆಮೇಲೆ ಮುಂದೆ ನೋಡೋಣ ಅಂತ ಮಾರ್ಚ್ 8ನೇ ತಾರೀಕು ಒಳಗೆ ಕಟ್ಟಬೇಕು ಅಂತೇಳಿ. ಕಟ್ಟಲೇ ಇದ್ದರೆ ಮುಂದಿನ ಕಾನೂನು ಕ್ರಮಗಳು ತಗೋತೀವಿ ಅಂತೇಳಿ NSL ಫ್ಯಾಕ್ಟ್ರಿ ವಿರುದ್ಧ ಆದೇಶ ಹೊರಡಿಸಿದ್ದಾರೆ. ಅದು ಆ್ಯಕ್ಚುಲಿ ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ಗಾಯಗೊಂಡಿದ್ದಂಥ ಕೃಷ್ಣ ಮೃಗವನ್ನು ರಕ್ಷಿಸಲಾಗಿದೆ. ಬೆಂಗಳೂರು ಮಹಾನಗರ ಪಾಲಿಕೆಯ ಸಿಬ್ಬಂದಿ ಗಾಯಗೊಂಡಿದ್ದಂಥ ಕೃಷ್ಣ ಮೃಗಕ್ಕೆ ಶೆಡ್ ಒಂದರಲ್ಲಿ ಆರೈಕೆಯನ್ನು ಮಾಡಿದ್ದಾರೆ. ಕಾಲಿಗೆ ಪೆಟ್ಟಾಗಿ ನಡೆಯಲಾಗದ ಸ್ಥಿತಿಯಲ್ಲಿದ್ದಂಥ ಕೃಷ್ಣ ಮೃಗಕ್ಕೆ ಚಿಕಿತ್ಸೆಯನ್ನು ನೀಡಲಾಗಿದೆ. ಚಿಕಿತ್ಸೆ ನೀಡಿದ ಬಳಿಕ ಕೃಷ್ಣ ಮೃಗವನ್ನು ಬಿಬಿಎಂಪಿ ಸಿಬ್ಬಂದಿ ಬನ್ನೇರುಘಟ್ಟ ಪುನರ್ವಸತಿ ಕೇಂದ್ರಕ್ಕೆ ಸ್ಥಳಾಂತರಿಸಿದ್ದಾರೆ. ಮಂಡ್ಯದಲ್ಲಿ ಇತ್ತೀಚೆಗೆ ಅಪರಾಧ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೀಗಾಗಿ 38 ರೌಡಿ ಶೀಟರ್ಗಳನ್ನ ಗಡೀಪಾರು ಮಾಡಲಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ. 38 ರೌಡಿಗಳನ್ನ ಪ್ರತ್ಯೇಕವಾಗಿ ತಮ್ಮ ಕಚೇರಿಗೆ ಕರೆಸಿ ವಿಚಾರಣೆಯನ್ನು ಮಾಡಿದ್ದಾರೆ ಡಿಸಿ ಡಾಕ್ಟರ್ ವೆಂಕಟೇಶ್. ರೌಡಿಗಳನ್ನ ತರಾಟೆಗೆ ತೆಗೆದುಕೊಂಡ ಡಿಸಿ ನಿಮ್ಮನ್ನ ಜಿಲ್ಲೆಯಿಂದ ಗಡೀಪಾರು ಮಾಡ್ತೇವೆ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಮುಂದಿನ ಶುಕ್ರವಾರ ತಮ್ಮ ನಿರ್ಧಾರ ಪ್ರಕಟಿಸುವಂತ ಸೂಚನೆಯನ್ನು ನೀಡಿದ್ದಾರೆ. ಯಾರು ರೌಡಿಯಲ್ಲಿ ಮುಗಿಸಿಕೊಂಡಿದ್ದಾರೆ, ಈ ಪ್ರಕರಣಗಳಲ್ಲಿ ಯಾರು ಸಮಾಜಕ್ಕೆ ಗಂಡಾಂತರವನ್ನು ಉಂಟು ಮಾಡ್ತಾ ಇದ್ದಾರೆ, ಭಯವನ್ನು ಉಂಟು ಮಾಡ್ತಾ ಇದ್ದಾರೆ, ಆತಂಕವನ್ನು ಉಂಟು ಮಾಡ್ತಾ ಇದ್ದಾರೆ, ಇದನ್ನು ಗುರುತಿಸಿ ಅಂಥವರನ್ನು ಮಂಡ್ಯ ಜಿಲ್ಲೆಯಿಂದ ಗಡೀಪಾರು ಮಾಡಲು ಕಟ್ಟುನಿಟ್ಟಾದ ಕ್ರಮ. ಊರಿಗೆ ಹೊರಟಿದ್ದಂಥ ವ್ಯಕ್ತಿಯೊಬ್ಬ ಹೃದಯಾಘಾತದಿಂದ ಸಾವನ್ನಪ್ಪಿರುವಂತಹ ಘಟನೆ ಬೆಂಗಳೂರಿನ ಯಶವಂತಪುರ ರೈಲ್ವೆ ನಿಲ್ದಾಣದಲ್ಲಿ ನಡೆದಿದೆ. 6ನೇ ಪ್ಲಾಟ್ಫಾರ್ಮ್ನಲ್ಲಿ ಉತ್ತರ ಪ್ರದೇಶ ಮೂಲದ 33 ವರ್ಷದ ಮನೋಜ್ ಕುಮಾರ್ ಹೃದಯಾಘಾತದಿಂದ ಅಸುನೀಗಿದ್ದಾರೆ. ಇನ್ನು ಈತ ಬೆಂಗಳೂರಿನಲ್ಲಿ ಪೇಂಟಿಂಗ್ ಕೆಲಸವನ್ನು ಮಾಡ್ತಾ ಇದ್ದ. ಪತ್ನಿ 3 ಮಕ್ಕಳೊಂದಿಗೆ ಗೋರಖ್ಪುರ ರೈಲಿನಲ್ಲಿ ಊರಿಗೆ ತೆರಳಬೇಕಿತ್ತು. ಆದರೆ ಮನೋಜ್ ಕುಮಾರ್ ಇದ್ದಕ್ಕಿದ್ದಂತೆ ಹಾರ್ಟ್ ಅಟ್ಯಾಕ್ ಆಗಿದ್ದು ಯಶವಂತಪುರ ರೈಲ್ವೆ ನಿಲ್ದಾಣದಲ್ಲೇ ಮೃತಪಟ್ಟಿದ್ದಾನೆ. ಈತನ ಮೃತದೇಹವನ್ನು MS ರಾಮಯ್ಯ ಆಸ್ಪತ್ರೆಗೆ ರವಾನಿಸಲಾಗಿದೆ. ಬೆಂಗಳೂರಿನ ಅಕ್ರಮ ಕಟ್ಟಡಗಳ ಬಗ್ಗೆ ವರದಿ ಕೇಳಿದರೆ ಸುಪ್ರೀಂ ಕೋರ್ಟ್ನಲ್ಲಿ ಪೆಚ್ಚು ಮೊರೆಯನ್ನ ಹಾಕಿಕೊಂಡು ಸಾರಿ ಸಾರ್ ಇನ್ನೂ ರೆಡಿ ಆಗಿಲ್ಲ ಅಂತ ಹೇಳಿದ್ದಾರೆ ಬಿಬಿಎಂಪಿ ಕಮಿಷನರ್ ಆಗಿರುವಂತಹ ಅನಿಲ್ ಕುಮಾರ್. ಅಷ್ಟೇ ಅಲ್ಲ, ಕೋರ್ಟ್ ಮುಂದೆ ತಪ್ಪೊಪ್ಪಿಕೊಂಡು ಕ್ಷಮೆಯನ್ನ ಕೇಳಿದ್ದಾರೆ. ಬೆಂಗಳೂರಿನ ಅಕ್ರಮ ಕಟ್ಟಡಗಳ ವಿಚಾರದಲ್ಲಿ ವರದಿಯನ್ನ ಸಲ್ಲಿಸಲಿಕ್ಕೆ ಗಡುವನ್ನ ನೀಡಿತ್ತು ಸುಪ್ರೀಂ ಕೋರ್ಟ್. ಗಡುವಿನೊಳಗೆ ವರದಿ ಸಲ್ಲಿಸಲಿಕ್ಕೆ ವಿಫಲವಾದಂತಹ ಕಾರಣ ಕ್ಷಮೆ ಕೇಳಿದ್ದಾರೆ ಕಮಿಷನರ್. ಹಾಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹೈಕೋರ್ಟ್ ರಿಜಿಸ್ಟ್ರಾರ್ ಹೆಗಲಿಗೆ ಹೊಣೆಯನ್ನ ಹೊರಿಸಿ ನುಣುಚಿಕೊಂಡಿದ್ದಾರೆ ಅನಿಲ್ ಕುಮಾರ್. ಚೆನ್ನೈನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಬೇಟೆಯಾಡಿದ್ದಾರೆ. ಅಕ್ರಮವಾಗಿ ಸಾಗಾಟವನ್ನು ಮಾಡ್ತಾ ಇದ್ದಂತ 1.5 kg ಚಿನ್ನದ ಬಿಸ್ಕತ್ ವಶಪಡಿಸಿಕೊಳ್ಳಲಾಗಿದೆ. ಇದರ ಬೆಲೆ 64 ಲಕ್ಷಕ್ಕೂ ಅಧಿಕವಾಗಿದೆ. ಚಿನ್ನದ ಬಿಸ್ಕತ್ಗಳ ಜೊತೆಗೆ US ಡಾಲರ್ ಕರೆನ್ಸಿ ನೋಟುಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಅಕ್ರಮವಾಗಿ ಸಾಗಿಸ್ತಾ ಇದ್ದಂತ ಓರ್ವನನ್ನ ವಶಕ್ಕೆ ಪಡೆದು ಕಸ್ಟಮ್ಸ್ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇಡೀ ಕಾಶ್ಮೀರ ಕಣಿವೆಯ ಮಿಲಿಟರಿ ಕಾರ್ಯಾಚರಣೆಯ ಹೊಣೆ ಹೊತ್ತಿರುವಂತಹ ಭಾರತೀಯ ಸೇನೆಯ ಭಾಗವಾದಂಥ ಚಿನಾರ್ ಕೋರ್ಗೆ ಕನ್ನಡದ ಅಧಿಕಾರಿಯೊಬ್ಬರು ನೇತೃತ್ವವನ್ನು ವಹಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆಯ ಬಗ್ಗವಳ್ಳಿ ಮೂಲದ BS ರಾಜ ಅವರು ಚಿನಾರ್ ಕೋರ್ನ ನೂತನ ಮುಖ್ಯಸ್ಥರಾಗಿ ನೇಮಕವಾಗಿದ್ದಾರೆ. ಭಾರತೀಯ ಸೇನೆಯಲ್ಲಿ 36 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿದ ಹಿರಿಮೆ ಹೊಂದಿರುವಂತಹ BS ರಾಜು ಅವರು
ವಿಜಯಪುರದ ಸೈನಿಕ ಶಾಲೆ ಮತ್ತು ಪುಣೆಯ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯ ಮಾಜಿ ವಿದ್ಯಾರ್ಥಿಯಾಗಿದ್ದು ತಮಿಳುನಾಡಿನ ಡಿಫೆನ್ಸ್ ಸರ್ವಿಸಸ್ ಸಾಫ್ಟ್ ಕಾಲೇಜಿನಲ್ಲಿ ಪದವಿಯನ್ನು ಪಡೆದಿದ್ದಾರೆ. ಚಿನಾರ್ ಕೋರ್ ಪಡೆ ಬ್ರಿಟಿಷರ ಕಾಲದಲ್ಲಿ ರಚನೆಯಾಗಿದ್ದು ಇಡೀ ಕಾಶ್ಮೀರ ಕಣಿವೆಯ ಮಿಲಿಟರಿ ಕಾರ್ಯಾಚರಣೆ ಈ ವಿಭಾಗದ್ದಾಗಿದೆ. ಮಧ್ಯಪ್ರದೇಶದ ಇಂದೋರ್ನಲ್ಲಿ ಬೃಹತ್ ಹನುಮನ ಮೂರ್ತಿ ಪ್ರತಿಷ್ಠಾಪನೆಯಾಗಿದೆ. ವಿಶೇಷ ಅಂದ್ರೆ ಹನುಮ ಮೂರ್ತಿ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಇಡೀ ಇಂದೋರ್ ನಗರದ ಎಲ್ಲಾ ಜನರಿಗೂ ಊಟವನ್ನ ಹಾಕಿಸಲಾಗ್ತಾ ಇದೆ. ಹನುಮಂತನ ಭಕ್ತಿಯ ಪರಾಕಾಷ್ಠೆ ಮೆರೆದಿರುವಂತಹ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಕೈಲಾಶ್ ವಿಜಯವರ್ಗೀಯ ಅವರು ಇಂದು ಇಡೀ ಇಂದೋರ್ ನಗರಕ್ಕೆ ಊಟವನ್ನು ಹಾಕಿಸ್ತಾ ಇದ್ದಾರೆ. ಇದಕ್ಕಾಗಿ ಅಡುಗೆ ತಯಾರಿ ಕೂಡ ಭರ್ಜರಿಯಾಗಿ ನಡೆದಿದೆ. ಇಂದಿನ ಕಾರ್ಯಕ್ರಮಕ್ಕೆ ಇಂದೋರ್ ನಗರದ ಜನತೆಯನ್ನು ಆಹ್ವಾನಿಸಲಾಗಿದೆ. ಸುಮಾರು 15 ಲಕ್ಷಕ್ಕೂ ಹೆಚ್ಚು ಜನರು ಬಂದು ಊಟ ಮಾಡುವಂತ ಸಾಧ್ಯತೆ ಇದೆ. ಪಾನ್ ಕಾರ್ಡ್ಗೆ ನೀವಿನ್ನು ಆಧಾರ್ ಲಿಂಕ್ ಮಾಡಿಲ್ವಾ? ಹಾಗಿದ್ರೆ 10,000 ದಂಡ ಕಟ್ಟಲಿಕ್ಕೆ ರೆಡಿಯಾಗಿ ಇದೆ. ಮಾರ್ಚ್ 31ರೊಳಗೆ ಪಾನ್ ಕಾರ್ಡ್ಗೆ ಆಧಾರ್ ಲಿಂಕ್ ಮಾಡದಿದ್ರೆ 10,000 ರೂಪಾಯಿ ದಂಡ ಕಟ್ಟಬೇಕಿದೆ. ಇಲ್ಲದಿದ್ರೆ ನಿಮ್ಮ ಪಾನ್ ಕಾರ್ಡ್ ಕೂಡ ನಿಷ್ಕ್ರಿಯವಾಗಲಿದೆ. ಯಾವುದೇ ವ್ಯವಹಾರಕ್ಕೆ ನಿಷ್ಕ್ರಿಯ ಪ್ಯಾನ್ ಬಳಸಿರುವುದು ಕಂಡು ಬಂದ್ರೆ ಆದಾಯ ತೆರಿಗೆ ಕಾಯ್ದೆ ಸೆಕ್ಷನ್ 272B ಅನ್ವಯ ದಂಡವನ್ನು ವಿಧಿಸಬಹುದಾಗಿದೆ. ಆಧಾರ್ ಲಿಂಕ್ ಆಗದ ಪಾನ್ ಕಾರ್ಡ್ಗಳು ಏಪ್ರಿಲ್ 1ರ ಬಳಿಕ ನಿಷ್ಕ್ರಿಯವಾಗ್ತದೆ. ಸೋಷಿಯಲ್ ಮೀಡಿಯಾದಿಂದ ಹೊರಬರುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಅನ್ನು ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿರುವಂತಹ ಎಲ್ಲಾ ಖಾತೆಗಳಿಂದ ಹೊರಬರ್ತಿದ್ದೇನೆ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಸೇರಿದಂತೆ ತನ್ನೆಲ್ಲ ಖಾತೆಗಳನ್ನು ಭಾನುವಾರ ವೇಳೆ ಕೊನೆಗೊಳಿಸುವಂತ ಬಗ್ಗೆ ಆಲೋಚಿಸುತ್ತಿದ್ದೇನೆ ಅಂತ ಟ್ವೀಟ್ ಅನ್ನು ಮಾಡಿದ್ದಾರೆ. ಈ ಮೂಲಕ ಆಶ್ಚರ್ಯವಾಗಿ ಈ ಒಂದು ಟ್ವೀಟ್ ಎಲ್ರಿಗೂ ಕೂಡ ಎಲ್ಲೋ ಒಂದ್ ಕಡೆ ಶಾಕ್ ಆಗಿದೆ. ಯಾವ ಕಾರಣಕ್ಕೆ ಅನ್ನುವ ಪ್ರಶ್ನೆಯನ್ನು ಕೂಡ ಎತ್ತಿದೆ. ಮೋದಿ ಅವರ ಈ ಅಚ್ಚರಿಯ ಟ್ವೀಟ್ಗೆ ಪ್ರತಿಕ್ರಿಯಿಸಿರುವಂತಹ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ, ನೀವು ತ್ಯಜಿಸಬೇಕಿರುವುದು ಸಾಮಾಜಿಕ ಮಾಧ್ಯಮ ಖಾತೆಗಳನ್ನಲ್ಲ, ನಿಮ್ಮಲ್ಲಿರುವಂತಹ ದ್ವೇಷವನ್ನ ತ್ಯಜಿಸಿ ಅಂತ ಟಾಂಗನ್ನು ನೀಡಿದ್ದಾರೆ. ಛತ್ತೀಸ್ಗಢದ ರಾಜಾನಂದ್ ಗಾಂವ್ ಶಾಲೆಯೊಂದಕ್ಕೆ ಶೋಕಾಸ್ ನೋಟಿಸ್ ಅನ್ನು ಹೊರಡಿಸಲಾಗಿದೆ. ಕಳೆದ ತಿಂಗಳು 28ರಂದು ಅಂಬಾಗಾರ್ ಎಂಬಲ್ಲಿ ಶಾಲೆಯ ಆಡಳಿತ ಮಂಡಳಿಯೊಂದು ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಬೆಂಬಲಿಸಿ ಶಾಲಾ ಮಕ್ಕಳನ್ನ ತಿರಂಗ ಧ್ವಜದ ಮೂಲಕ ರ್ಯಾಲಿಯನ್ನು ನಡೆಸಿದ್ರು. ಬೃಹತ್ ತಿರಂಗ ಧ್ವಜ ಬಿಡುವುದು ರಸ್ತೆಯಲ್ಲಿ ನೂರಾರು ವಿದ್ಯಾರ್ಥಿಗಳು ಸಾಗಿದ್ರು. ಅಮೆರಿಕ ಅಧ್ಯಕ್ಷೀಯ ಚುನಾವಣೆಗೆ ದಿನಗಣನೆ ಶುರುವಾಗಿದೆ. ನವೆಂಬರ್ನಲ್ಲಿ ನಡೆಯುವಂತಹ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರನ್ನ ಎದುರಿಸಲಿರುವಂತಹ ಡೆಮಾಕ್ರೆಟಿಕ್ ಪಕ್ಷದ ಅಭ್ಯರ್ಥಿ ಯಾರೆಂಬುದು ಇಂದು ಇತ್ಯರ್ಥವಾಗಲಿದೆ. ಅಮೆರಿಕ ಸಂಯುಕ್ತ ಸಂಸ್ಥಾನದ 50 ರಾಜ್ಯಗಳ ಪೈಕಿ 4 ರಾಜ್ಯಗಳು ಈಗಾಗಲೇ ತಮ್ಮ ಹಕ್ಕನ್ನು ಚಲಾಯಿಸಿವೆ. ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿ ಮುಂಚೂಣಿಯಲ್ಲಿರುವಂತಹ ಬೆರ್ನಿ ಸ್ಯಾಂಡರ್ಸ್ ಮುನ್ನಡೆ ಸಾಧಿಸುವರೋ ಅಥವಾ ಮಾಜಿ ಉಪಾಧ್ಯಕ್ಷ ಜೋ ಬಿಡೆನ್ ದಿಢೀರನೆ ಸ್ಪರ್ಧೆಗೆ ಮರಳುವರೋ ಎಂಬ ಕುತೂಹಲವಿದೆ. ಉತ್ತರ ಕನ್ನಡದ ಶಿರಸಿ ಮಾರಿಕಾಂಬೆ ಜಾತ್ರಾ ಮಹೋತ್ಸವಕ್ಕೆ ಭರ್ಜರಿ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ನಾಳೆಯಿಂದ 9 ದಿನಗಳ ಕಾಲ ಮಾರಿಕಾಂಬೆ ದೇವಿ ಜಾತ್ರೆ ನಡೆಯುತ್ತೆ. ಇಂದು ದೇವಿಯ ಕಂಕಣ ಶಾಸ್ತ್ರ ನಡೆಯಲಿದೆ. ದೇವಾಲಯಕ್ಕೆ ಬರುವಂತ ಭಕ್ತರಿಗೆ ವಿತರಿಸಲಿಕ್ಕೆ ಈಗಾಗಲೇ 4 ಲಕ್ಷಕ್ಕೂ ಹೆಚ್ಚು ಲಾಡುಗಳನ್ನ ರೆಡಿ ಮಾಡಲಾಗಿದೆ. ಮಂತ್ರಾಲಯದಲ್ಲಿ ಗುರು ರಾಘವೇಂದ್ರ ಸ್ವಾಮಿಯ ವರ್ಧಂತಿ ಉತ್ಸವ ಅದ್ದೂರಿಯಾಗಿ ನಡೆಯಿತು. ಮಂತ್ರಾಲಯದ ಶ್ರೀಮಠಕ್ಕೆ ನಟ ಪುನೀತ್ ರಾಜ್ಕುಮಾರ್ ಭೇಟಿಯನ್ನು ನೀಡಿ ರಾಯರ ದರ್ಶನವನ್ನು ಪಡೆದರು ಪುನೀತರಾದರು. ಬಳ್ಳಾರಿಯಲ್ಲಿ ಶ್ರೀರಾಮುಲು ಮಗಳ ಮದುವೆ ಸಂಭ್ರಮ ಕೂಡ ಜೋರಾಗಿದೆ. ಈ ಸನ್ಮಾನದ ನಂತರ ಆರೋಗ್ಯ ಸಚಿವ ಶ್ರೀರಾಮುಲು ಮಗಳ ಮದುವೆ ಸಂಭ್ರಮ ಜೋರಾಗಿದೆ. ಮಹೇಂದ್ರ ಸಿಂಗ್ ಧೋನಿ ಚೆನ್ನೈನ ಚಿದಂಬರಂ ಕ್ರೀಡಾಂಗಣದಲ್ಲಿ ಸಂಚಲನವನ್ನ ಮೂಡಿಸಿದ್ರು. ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಆಡುವಂತ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಅಭ್ಯಾಸದಲ್ಲಿ ಪಾಲ್ಗೊಂಡು ಧೋನಿ ಅಭಿಮಾನಿಗಳನ್ನ ರಂಜಿಸಿದ್ರು. ಧೋನಿ ಅಂಗಡಕ್ಕೆ ಇಳಿದ ಕೂಡಲೇ ಅಭಿಮಾನಿಗಳು ಧೋನಿ ಧೋನಿ ಅಂತ ಕೂಗಿದ್ರು. ಜಾಗಿಂಗ್ ಮತ್ತು ಸ್ಟ್ರೆಚಿಂಗ್ ಮಾಡಿದಂತ ನಂತರ ಬ್ಯಾಟ್ ಕೈಗೆತ್ತಿಕೊಂಡ ಧೋನಿ ಕೆಲವು ಭರ್ಜರಿ ಹೊಡೆತಗಳ ಮೂಲಕ ಕ್ರಿಕೆಟ್ ಪ್ರೇಮಿಗಳಿಗೆ ರಸದೌತಣವನ್ನ ನೀಡಿದರು.
ಈ ಬಾರಿ IPL ಅನ್ನ ಹೊಸತನದಿಂದಲೇ ಆರಂಭಿಸುತ್ತಾ ಇರುವಂತಹ ರಾಯಲ್ ಚಾಲೆಂಜರ್ಸ್ ಇದೀಗ ಕನ್ನಡಿಗರಿಗೆ ಹೊಸ ಹುರುಪನ್ನು ನೀಡಲಿಕ್ಕೆ ಮುಂದಾಗಿದೆ. RCB ಇದೀಗ ತನ್ನ ಸಾಮಾಜಿಕ ಜಾಲತಾಣದಲ್ಲಿ ಕನ್ನಡದ ಹಾಡಿನ ಸಾಲುಗಳನ್ನ ತಂಡದ ಸ್ಟಾರ್ ಆಟಗಾರರಿಗೆ ಸಮರ್ಪಿಸಿದೆ. ಅಷ್ಟೇ ಅಲ್ಲದೆ ತಮ್ಮ ಆಟಗಾರರನ್ನ ಬಣ್ಣಿಸಲಿಕ್ಕೆ ಬಳಸಬಹುದಾದಂತಹ ಹಾಡುಗಳನ್ನ ಸೂಚಿಸುವಂತೆಯೂ ಕೂಡ ಅಭಿಮಾನಿಗಳಿಗೆ ಮನವಿಯನ್ನ ಮಾಡಿದೆ. ಇದು ಇವತ್ತಿನ 30 ನಿಮಿಷ 30 ಸುದ್ದಿ. ಮತ್ತೆ ನಿಮ್ಮ ಮುಂದೆ 8 ಗಂಟೆಯ 3 ಬಿಗ್ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಹಾಜರಾಗ್ತೀನಿ. ಈಗ ಆಪರೇಷನ್ ಚಿರತೆ ಪ್ರಸಾರ ಆಗುತ್ತೆ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.